ವೀಕ್ಷಕರೇ, ಶಿವನಿಗಿರೋ ಇಬ್ಬರು ಗಂಡು ಮಕ್ಕಳ ಬಗ್ಗೆ ನಮಗೆ ತಿಳಿದಿದೆ. ಆದರೆ ಆ ಶಿವನಿಗೆ 3 ಮುದ್ದಾದ ಹೆಣ್ಣು ಮಕ್ಕಳು ಸಹ ಇದ್ದರು. ನಾವು ಇಂದು ಆ 3 ಶಿವಪುತ್ರಿಯರಲ್ಲಿ ಕೈಲಾಸ ಸುಂದರಿಯಾದ ಆ ಹಿರಿಯ ಪುತ್ರಿಯ ಬಗ್ಗೆ ತಿಳಿದುಕೊಳ್ಳುವ. ಕಾಮ ದಹನದ ನಂತರ ಆ ಹಿಮವಂತನ ಮಗಳು ಪಾರ್ವತಿ ಪರಮೇಶ್ವರನನ್ನ ಪ್ರೀತಿಸಿ ಮದುವೆಯಾದ ಕತೆ ಈಗಾಗಲೇ ತಿಳಿದಿದೆ. ಆ ಮಹಾಮಾತೆ ಪಾರ್ವತಿ ಯಾವಾಗ ಕೈಲಾಸಕ್ಕೆ ಕಾಲಿಟ್ಟಳು ಅಂದಿನಿಂದ ಶಿವಲೋಕದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ. ಶಿವ ಪಾರ್ವತಿಯ ಪ್ರೀತಿಯ ಸಾಕ್ಷಿಗಾಗಿ ಕಾರ್ತಿಕೇಯ ಜನಿಸಿದ. ಶಿವ ಕುಟುಂಬದ ಸೇವೆಗಾಗಿ ಕೈಲಾಸ ದ್ವಾರಪಾಲಕ ನಂದಿಯಿಂದ ಇಡೀ ಶಿವಗಣವೇ ಅಲ್ಲಿತ್ತು. ಕೈಲಾಸ ಇಷ್ಟೆಲ್ಲ ಸುಖ ಸಮೃದ್ಧಿಯಿಂದ ಕೂಡಿದ್ದರೂ ಪಾರ್ವತಿಗೆ ತನಗೊಬ್ಬ ಮಗಳಿಲ್ಲ ಎಂಬ ಚಿಂತೆ ತನ್ನನ್ನು ಆವರಿಸಿತು. ಮನೆಯಲ್ಲೊಂದು ಹೆಣ್ಣು ಮಗು ಇರಬೇಕು, ಮನೆಯಲ್ಲಿ ಸದಾ ಗೆಜ್ಜೆ ಸದ್ದು ಕೇಳುತ್ತಿರಬೇಕು. ಅದು ಪ್ರತಿ ಮನೆಯ ಶುಭದ ಲಕ್ಷಣದ ಮಾತುಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಅದೊಂದು ದಿನ ಶಿವನಿಲ್ಲದ ಕೈಲಾಸದಲ್ಲಿ ಒಂಟಿಯಾಗಿದ್ದ ಪಾರ್ವತಿ ಉದ್ಯಾನವನಕ್ಕೆ ತೆರಳಿ ಕಲ್ಪವೃಕ್ಷದ ಕೆಳಗೆ ಕುಳಿತು ಶಿವನನ್ನು ಪ್ರಾರ್ಥಿಸಿ ಮಣ್ಣಿನಿಂದ ಬಾಲಕಿಯ ಗೊಂಬೆಯೊಂದನ್ನು ಮಾಡುತ್ತಾಳೆ. ಬಳಿಕ ತಾನು ಮಾಡಿದ ಆಕೃತಿಗೆ ಜೀವ ನೀಡುವಂತೆ ಕಲ್ಪವೃಕ್ಷಕ್ಕೆ ಮನವಿ ಮಾಡುತ್ತಾಳೆ. ಆದಿಶಕ್ತಿಯ ಕೋರಿಕೆಯನ್ನ ಈಡೇರಿಸುವುದೇ ತನ್ನ ಭಾಗ್ಯ ಅಂದುಕೊಂಡ ಕಲ್ಪವೃಕ್ಷ ಆ ಕ್ಷಣವೇ ಆ ನಿರ್ಜೀವ ಬೊಂಬೆಗೆ ಜೀವವನ್ನು ಕರುಣಿಸುತ್ತದೆ. ಕಲ್ಪವೃಕ್ಷದ ಮಾಯಾಶಕ್ತಿಯಿಂದ ಅಲ್ಲೊಬ್ಬ ಸುರಸುಂದರಿ ಪ್ರತ್ಯಕ್ಷಳಾಗುತ್ತಾಳೆ. ಹೆಣ್ಣು ಮಗುವಿಲ್ಲ ಅನ್ನೋ ತನ್ನ ಶೋಕವನ್ನು ನೀಗಿಸಿದಂಥ ಆ ಹೆಣ್ಣು ಮಗುವಿಗೆ ಅಶೋಕ ಸುಂದರಿ ಎಂಬ ಹೆಸರನ್ನು ಇಡುತ್ತಾಳೆ. ಮಡದಿ ಪಾರ್ವತಿ ಸೃಷ್ಟಿಸಿದ ಅಶೋಕ ಸುಂದರಿಯ ಮೇಲೆ ಪರಮೇಶ್ವರನಿಗೂ ಅಷ್ಟೇ ಪ್ರೀತಿ. ಮಗಳ ಬಾಲ್ಯ ಆಟ ಪಾಠಗಳನ್ನು ಕಂಡು ಸಂತೋಷದಿಂದ ಹಿಗ್ಗಿ ಹೋಗಿದ್ದ ಶಿವ ಪಾರ್ವತಿಯರು ಆಕೆಯನ್ನ ಪ್ರೀತಿಯಿಂದ ಬೆಳೆಸಿದರು. ಸುಂದರಿ ಇನ್ನೇನು ಪ್ರಾಪ್ತ ವಯಸ್ಕಳಾಗಿ ಆಕೆಗೊಂದು ಮದುವೆ ಮಾಡೋ ವಿಚಾರ ಶಿವ ಪಾರ್ವತಿಯರಾದಿಯಾಗಿ ಕೈಲಾಸದ ಪ್ರತಿಯೊಬ್ಬರಲ್ಲೂ ಬೇಸರ ತರಿಸಿತು. ಲೋಕ ಕಲ್ಯಾಣಕ್ಕಾಗಿ ಅಸುರರಿಂದ ತ್ರಿಲೋಕವನ್ನು ರಕ್ಷಿಸುವುದಕ್ಕಾಗಿ ಶಿವಪುತ್ರಿ ಅಶೋಕ ಸುಂದರಿಯ ಕಲ್ಯಾಣ ಆಗಲೇಬೇಕಿತ್ತು. ಹೀಗಿರುವಾಗ ಅದೊಂದು ದಿನ ಹುಂಡನೆಂಬ ಅಸುರ ಮೊಲದ ರೂಪ ತಾಳಿ ಅಶೋಕ ಸುಂದರಿಯನ್ನ ಅಪಹರಿಸಿಬಿಡುತ್ತಾನೆ. ಅಷ್ಟೇ ಅಲ್ಲದೆ ತನ್ನನ್ನ ಮದುವೆಯಾಗುವಂತೆ ಪೀಡಿಸುತ್ತಾನೆ. ಇದರಿಂದ ಕೋಪಗೊಂಡ ಅಶೋಕ ಸುಂದರಿ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ, ನಿನ್ನ ಸಾವು ಮುಂದೆ ನನ್ನ ಕೈ ಹಿಡಿಯೋ ಪತಿಯಿಂದಲೇ ಆಗಲಿ ಎಂದು ಶಾಪವನ್ನು ನೀಡುತ್ತಾಳೆ. ಅಂದ ಹಾಗೆ ಅಶೋಕ ಸುಂದರಿಯನ್ನ ಮೆಚ್ಚಿ ಮದುವೆಯಾಗಿದ್ದು ನಹುಷ ಚಕ್ರವರ್ತಿ. ಈ ಇಬ್ಬರು ಮದುವೆಯಾಗಬಾರದೆಂದು ತೀರ್ಮಾನಿಸಿದ ಆತ ನಹುಷನನ್ನು ಅಪಹರಿಸಿ ತನ್ನ ವಶದಲ್ಲಿರಿಸುತ್ತಾನೆ. ಆದರೆ ಆ ಅಸುರ ಕುಲದಲ್ಲಿಯೂ ಒಳ್ಳೆಯವರು ಇದ್ದರು. ಹುಂಡನಿಂದ ಅಪಹರಿಸಲ್ಪಟ್ಟ ನಹುಷನನ್ನು ಅಸುರನೊಬ್ಬ ರಕ್ಷಿಸಿ ಆತನನ್ನು ವಸಿಷ್ಠರ ಆಶ್ರಮಕ್ಕೆ ಕಳುಹಿಸಿಕೊಡುತ್ತಾನೆ. ಆ ಹೊತ್ತಿಗೆ ಆ ಹುಂಡನೆಂಬ ಅಸುರನಿಂದ ಪಾರಾಗಿದ್ದ ಅಶೋಕ ಸುಂದರಿ ತನ್ನನ್ನು ಕೈ ಹಿಡಿಯಲಿದ್ದ ನಹುಷ ಚಕ್ರವರ್ತಿ ವಸಿಷ್ಠರ ಆಶ್ರಮದಲ್ಲಿರೋ ವಿಚಾರ ತಿಳಿದು ಅಲ್ಲಿಗೆ ಬರುತ್ತಾಳೆ. ವಸಿಷ್ಠರ ಆಶ್ರಮದಲ್ಲಿಯೇ ದೇವಗಣದ ಸಮ್ಮುಖದಲ್ಲಿ ಅವರ ವಿವಾಹವು ನೆರವೇರುತ್ತದೆ. ಅಶೋಕ ಸುಂದರಿಯ ಸೌಂದರ್ಯದಿಂದ ಹುಚ್ಚನಾಗಿದ್ದ ಹುಂಡನೆಂಬ ರಾಕ್ಷಸ ಮತ್ತೆ ಆಕೆಯನ್ನ ಅಪಹರಿಸೋಕೆ ಪ್ರಯತ್ನಿಸುತ್ತಾನೆ. ಇದರಿಂದ ಕೋಪಗೊಂಡ ನಹುಷ ಚಕ್ರವರ್ತಿ ಹುಂಡನ ಮೇಲೆ ಯುದ್ಧವನ್ನು ಸಾರುತ್ತಾನೆ. ಹಿಂದೆ ಅಶೋಕ ಸುಂದರಿ ನೀಡಿದ ಶಾಪದಂತೆ ಆ ಕಾಳಗದಲ್ಲಿ ಹುಂಡನೆಂಬ ಅಸುರನನ್ನು ನಹುಷ ಸಂಹರಿಸಿಬಿಡುತ್ತಾನೆ. ಇದಿಷ್ಟು ಶಿವನ ಮಗಳು ಅಶೋಕ ಸುಂದರಿಯ ಕತೆ. ಇಂತಹ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಯೂನಿವರ್ಸಲ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.